ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧಗಳು ಸ್ಥಿಮಿತಕ್ಕೆ ಬರೋ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಇಷ್ಟರಲ್ಲೇ ಶುಭ ಸುದ್ದಿಯೊಂದು ಸಿಗುತ್ತೆ ಅಂತ ಎರಡು ದೇಶಗಳ ನಾಯಕರು ಹೇಳ್ತಾ ಇದ್ದಾರೆ. ಇಷ್ಟಾದರೂ ಡೊನಾಲ್ಡ್ ಟ್ರಂಪ್ ಮಾತುಗಳನ್ನು ಕೇಳ್ತಾ ಇದ್ರೆ ಈ ಟ್ರೇಡ್ ಡೀಲ್ ಅಮೆರಿಕಾಗೆ ತುಂಬಾ ಖುಷಿಯನ್ನೇನು ಕೊಟ್ಟ ಕಾಣ್ತಾ ಇಲ್ಲ. ಅಮೆರಿಕ ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ಬಗ್ಗಿಸಿಕೊಂಡ ಹಾಗೆ ಒತ್ತಡಗಳ ಮೂಲಕ ಭಾರತವನ್ನು ಕೂಡ ಮಣಿಸಿ ಬಿಡಬಹುದು ಅಂತ ಅಂದ್ಕೊಂಡಿತ್ತು. ಆದರೆ ಅದು ಸಾಧ್ಯ ಆಗಿಲ್ಲ. ಇನ್ನು ಅಮೆರಿಕಾಗೆ ಏನು ಬೇಕು ಅನ್ನೋದನ್ನ ಭಾರತ ಕೂಡ ಅರ್ಥ ಮಾಡ್ಕೊಂಡಿದೆ. ಗೌರವಾನ್ವಿತವಾಗಿ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನೋ ಸಂದೇಶವನ್ನ ಭಾರತ ಅಮೆರಿಕಾಗೆ ಕಳುಹಿಸಿಕೊಟ್ಟಿದೆ. ಮೊನ್ನೆ ಅಮೆರಿಕ ಜೊತೆ LPG ಒಪ್ಪಂದ ಮಾಡಿಕೊಂಡಿದ್ದು ಭಾರತ ತನ್ನ ಇಂಧನದ ಅಗತ್ಯವನ್ನು ಪೂರೈಸಿಕೊಳ್ಳೋದರ ಜೊತೆಗೆ ನಾವು ರಷ್ಯಾ ಜೊತೆ ಹೇಗೆ ವ್ಯಾಪಾರ ಮಾಡ್ತೀವೋ ಹಾಗೆ ಅಮೆರಿಕ ಜೊತೆಗೂ ಮಾಡ್ತೀವಿ ಅನ್ನೋ ಸಂದೇಶವನ್ನು ಕೊಡ್ತು. ಹಾಗೆ ಈಗ ರಷ್ಯಾ Su-57 ಯುದ್ಧ ವಿಮಾನಗಳನ್ನ ಭಾರತಕ್ಕೆ ಆಫರ್ ಮಾಡ್ತಾ ಇರೋ ಹೊತ್ತಲ್ಲಿ, ರಷ್ಯಾದ ಮಿಸೈಲ್ಗಳನ್ನ ಭಾರತ ಖರೀದಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಮೆರಿಕಾದಿಂದ ಕೂಡ ತುರ್ತು ಪೂರೈಕೆಯ ಭಾಗವಾಗಿ ಜಾವಲಿನ್ ಮಿಸೈಲ್ ಮತ್ತು ಎಕ್ಸ್ಕ್ಯಾಲಿಬರ್ ಶೆಲ್ಗಳನ್ನು ಭಾರತ ಖರೀದಿ ಮಾಡ್ತಾ ಇದೆ. ಇದು ಸುಮಾರು $93 ಮಿಲಿಯನ್, ಅಂದ್ರೆ ಸರಿಸುಮಾರು 780 ಕೋಟಿ ರೂಪಾಯಿಗಳ ಮೊತ್ತದ ಖರೀದಿ ವ್ಯವಹಾರ. ಹಾಗಾದ್ರೆ ಏನಿದು ಜಾವಲಿನ್? ಈಗ ತುರ್ತಾಗಿ ಭಾರತ ಈ ರಾಕೆಟ್ ಹಾಗೂ ಶೆಲ್ಗಳನ್ನು ಯಾಕೆ ಖರೀದಿ ಮಾಡ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಪಾಕಿಸ್ತಾನದಲ್ಲಿನ ಉಗ್ರ ಶಿಬಿರಗಳನ್ನು ನಾಶ ಮಾಡೋದಕ್ಕೆ, ಪಾಕಿಸ್ತಾನದ ಸೇನಾ ಪೋಸ್ಟುಗಳನ್ನು ಒಡಿಸ್ ಮಾಡೋದಕ್ಕೆ, ಪಾಕಿಸ್ತಾನದ ಮೇಲಿನ ನಿಖರ ದಾಳಿಗಳಿಗಾಗಿ ಬಳಸಿದ್ದು ಎಕ್ಸ್ಕ್ಯಾಲಿಬರ್ ಶೆಲ್ಗಳನ್ನು. ನಿಮಗೆ ನಮ್ಮ ಹವಿಟ್ಜರ್ಗಳು, ಆರ್ಟಿಲರಿ ಗನ್ನುಗಳು ಗೊತ್ತಿದೆ ಅಲ್ವಾ? ಶಾರ್ಟ್ ರೇಂಜ್ ದಾಳಿಗಳಿಗೆ ಆರ್ಟಿಲರಿಗಳಿಗಿಂತಲೂ ಉತ್ತಮ ಆಯುಧ ಮತ್ತೊಂದಿಲ್ಲ. ಈಗ ಡ್ರೋನ್ ಅಥವಾ ಮಿಸೈಲ್ಗಳನ್ನು ಬಳಕೆ ಮಾಡಿದ್ರೆ ಅದರಲ್ಲಿನ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳು ರಡಾರ್ಗಳ ಕಣ್ಣಿಗೆ ಈ ಮಿಸೈಲ್ ಹಾಗೂ ಡ್ರೋನ್ಗಳು ಬೀಳೋ ಹಾಗೆ ಮಾಡುತ್ತವೆ. ಆದರೆ ಆರ್ಟಿಲರಿ ಶೆಲ್ಲುಗಳು ಹಾಗಲ್ಲ. ಸುಮಾರು 40 ಕಿಲೋಮೀಟರ್ವರೆಗಿನ ಟಾರ್ಗೆಟ್ ಅನ್ನು ಅತ್ಯಂತ ನಿಖರವಾಗಿ ಹೊಡೆದುರುಳಿಸುವ ಈ ಆರ್ಟಿಲರಿ ಶೆಲ್ಗಳನ್ನು ಬೇರೆ ಯಾವುದೇ ಶತ್ರು ಆಯುಧದ ಮೂಲಕವೂ ನ್ಯೂಟ್ರಲೈಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅದು ಬೀಳೋವರೆಗೆ ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ಆರ್ಟಿಲರಿಗಳನ್ನ ಶೂರ್ ಶಾಟ್ ವೆಪನ್ಸ್ ಅಂತ ಕರೀತಾರೆ. ಇನ್ನು ನಮ್ಮಲ್ಲಿ ಸಾಕಷ್ಟು ಆರ್ಟಿಲರಿ ಗನ್ಗಳಿವೆ. ಸ್ವದೇಶಿ ಆರ್ಟಿಲರಿ ಗನ್ಗಳ ಪಟ್ಟಿಯನ್ನು ನಾವು ನೋಡೋದಾದ್ರೆ ಧನುಷ್ ಇದೆ. ಅದು ಟೋರ್ಡ್ ಹಾವಿಟ್ಜರ್ ಮತ್ತು ಬೋಫೋರ್ಸ್ ಆಧಾರಿತ ಆರ್ಟಿಲರಿ ಗನ್. 155 mm ಶೆಲ್ ಅನ್ನ ಇದರಲ್ಲಿ ಬಳಸ್ತಾರೆ. ಸುಮಾರು 38 ಕಿಲೋಮೀಟರ್ಗಳ ರೇಂಜ್ ಅನ್ನ ಇದು ಹೊಂದಿದೆ. ಒಟ್ಟು 414 ಧನುಷ್ ಹವಿಟ್ಜರ್ಗಳನ್ನು ಹೊಂದಬೇಕು ಅಂತ ಭಾರತೀಯ ಸೈನ್ಯ ಅಂದ್ಕೊಂಡಿದೆ. ಅದರಲ್ಲಿ 36 ಈಗಾಗಲೇ ಸೇವೆಯಲ್ಲಿವೆ. 114 ಹವಿಟ್ಜರ್ಗಳಿಗೆ ಆರ್ಡರ್ ಪ್ಲೇಸ್ ಮಾಡಲಾಗಿದೆ. 2025ರ ಅಂತ್ಯದ ವೇಳೆಗೆ ಈ ಧನುಷ್ ಸೇನೆಯನ್ನ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದು ಬಂದ ನಂತರ ಬೋಫರ್ಸ್ ಅನ್ನ ಇದು ರಿಪ್ಲೇಸ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಅಡ್ವಾನ್ಸ್ಡ್ ಟೋರ್ಡ್ ಆರ್ಟಿಲರಿ ಗನ್ಗಳಿಗೆ ಕೂಡ ಭಾರತ ಖರೀದಿ ಆದೇಶವನ್ನು ಕೊಟ್ಟಿದೆ. ಇದನ್ನ DRDO ಸಹಭಾಗಿತ್ವದಲ್ಲಿ ಟಾಟಾ ಹಾಗೂ ಭಾರತ್ ಫೋರ್ಜ್ಗಳು ನಿರ್ಮಾಣ ಮಾಡ್ತಾ ಇವೆ. ಸುಮಾರು 6,000 ಕೋಟಿ ರೂಪಾಯಿಗಳ ಮೊತ್ತದ ಖರೀದಿ ಒಪ್ಪಂದ ಟಾಟಾ ಮತ್ತು ಭಾರತ್ ಫೋರ್ಜ್ ಜೊತೆ ನಡೆದಿದೆ. ಇದು 2026ರಲ್ಲಿ ಸೇನೆಯನ್ನ ಸೇರೋ ನಿರೀಕ್ಷೆ ಇದೆ. ಹಾಗೆ K9 ವಜ್ರ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದೆ. ಇದು 40 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದ್ದು ಇದರಲ್ಲಿ ಕೂಡ 155 mm ಶೆಲ್ಗಳನ್ನು ಬಳಸ್ತಾರೆ. 100 K9 ವಜ್ರಗಳು ಈಗಾಗಲೇ ಸೇನೆಯಲ್ಲಿ ಅಳವಡಿಕೆ ಆಗಿವೆ. ಇದನ್ನ L&T ಅಸೆಂಬಲ್ ಮಾಡುತ್ತೆ. ದಕ್ಷಿಣ ಕೊರಿಯಾದ ಡಿಸೈನ್ ಇದು ಭಾರತದಲ್ಲಿ ತಯಾರಾಗ್ತಾ ಇದೆ. ಇನ್ನು ಇದಲ್ಲದೆ ಸ್ವೀಡನ್ ಮೂಲದ ಹಾಬಿಟ್ಸ್ HF-77 ಅಂದ್ರೆ ಬೋಫರ್ಸ್ ಗನ್ನುಗಳು ನಮ್ಮ ಹತ್ರ ಇವೆ. 1986ರಿಂದಲೂ ಇವು ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇವೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಬೋಫರ್ಸ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತು. 2025ರ ಕೊನೆಯ ವೇಳೆಗೆ ಧನುಷ್ ಆರ್ಟಿಲರಿ ಗನ್ನುಗಳು ಬೋಫರ್ಸ್ಗೆ ನಿವೃತ್ತಿಯನ್ನ ಕೊಡುತ್ತವೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 300 ಬೋಫರ್ಸ್ ಗನ್ನುಗಳು ಈಗ ಸೇನೆಯಲ್ಲಿ ಕೆಲಸ ಮಾಡ್ತಾ ಇವೆ. ಇದರ ರೇಂಜ್ 30 ಕಿಲೋಮೀಟರ್. ಹಾಗೆ ಅಮೆರಿಕಾದ M777 ಅಲ್ಟ್ರಾ ಲೈಟ್ ಹಾವಿಟ್ಜರ್ಗಳು ಕೂಡ ಸುಮಾರು 145 ನಮ್ಮಲ್ಲಿವೆ. ಹಾಗೆ ಇಸ್ರೇಲ್ನಿಂದ ಭಾರತ M46 ಸಾಲ್ಟಮ್ಗಳನ್ನು ಖರೀದಿ ಮಾಡಿದೆ. ಇದರ ರೇಂಜ್ 27 ಕಿಲೋಮೀಟರ್. ಈ ಸಾಲ್ಟಮ್ ಟೋರ್ಡ್ ಆರ್ಟಿಲರಿಗಳು ನಮ್ಮಲ್ಲಿ 180 ಕೆಲಸ ಮಾಡ್ತಾ ಇವೆ. ಇವೆಲ್ಲವುಗಳಲ್ಲಿ ಬಳಕೆಯಾಗೋದು 155 mm ಆರ್ಟಿಲರಿ ಶೆಲ್ಗಳೇ. ಅವುಗಳ ಪೈಕಿ ಒಂದು ಅಮೆರಿಕಾದ ಈ ಎಕ್ಸ್ಕ್ಯಾಲಿಬರ್ ಶೆಲ್. ಇದನ್ನ ಅಮೆರಿಕಾದ M777 ಹಾವಿಟ್ಜರ್ ಅಲ್ಲಿ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಇನ್ನಿತರ ಆರ್ಟಿಲರಿ ಗನ್ಗಳಲ್ಲಿ ಕೂಡ ಇದರ ಬಳಕೆ ಸಾಧ್ಯ ಆಗುತ್ತೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಈ ಎಕ್ಸ್ಕ್ಯಾಲಿಬರ್ಗಳನ್ನು ಬಳಕೆ ಮಾಡ್ತು. ಈಗ ಅವುಗಳನ್ನು ಮತ್ತಷ್ಟು ತುಂಬಿಸಿಕೊಳ್ಳೋ ಕೆಲಸವನ್ನು ಮಾಡಲಾಗ್ತಾ ಇದೆ. ಎಕ್ಸ್ಕ್ಯಾಲಿಬರ್ ಬೇರೆ ಶೆಲ್ಗಳಿಗಿಂತ ಹೆಚ್ಚು ಅಕ್ಯುರೆಸಿಯನ್ನ ಹೊಂದಿದೆ ಅನ್ನೋ ಕಾರಣಕ್ಕೆ ಇವುಗಳನ್ನ ಖರೀದಿ ಮಾಡೋದಕ್ಕೆ ಸೇನೆ ಅತ್ಯಂತ ಉತ್ಸಾಹವನ್ನು ತೋರಿತ್ತು. ಈಗ ಎಕ್ಸ್ಕ್ಯಾಲಿಬರ್ ಖರೀದಿಗೆ ಒಪ್ಪಿಗೆ ಸಿಕ್ಕಿದೆ.
ಇನ್ನು ಈ GPS ಗೈಡೆಡ್ 155mm ಆರ್ಟಿಲರಿ ಶೆಲ್ಗಳನ್ನು ಅಮೆರಿಕದ ರೆಥಿಯಾನ್ ಕಂಪನಿ ಅಭಿವೃದ್ಧಿಪಡಿಸಿದೆ. ಇದು ಸಾಂಪ್ರದಾಯಿಕ ಆರ್ಟಿಲರಿ ಶೆಲ್ಗಳಿಗಿಂತ ಹೆಚ್ಚು ನಿಖರವಾಗಿ ಗುರಿಯನ್ನು ತಲುಪುತ್ತೆ. 40 ಕಿಲೋಮೀಟರ್ಗಳವರೆಗೆ ರೇಂಜ್ ಅನ್ನು ಇದು ಹೊಂದಿರುತ್ತೆ. ಸುಮಾರು 10 ಮೀಟರ್ಗಳ ತನಕ CEP ಅಂದ್ರೆ ಸರ್ಕ್ಯುಲರ್ ಎರರ್ ಪ್ರಾಬಬಲ್ ಅಂದ್ರೆ ನಿಖರತೆಯನ್ನ ಹೊಂದಿರುತ್ತೆ. GPS ಹಾಗೂ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ನೊಂದಿಗೆ ಇದು ಕೆಲಸ ಮಾಡುತ್ತೆ. ಹೀಗಾಗಿ ಗಾಳಿ ಅಥವಾ ಮತ್ಯಾವುದೇ ಪ್ರತಿರೋಧದಿಂದ ಇದು ಪ್ರಭಾವಿತಗೊಳ್ಳೋದಿಲ್ಲ. ಇನ್ನು M777 ಹವಿಟ್ಜರ್ ಅಥವಾ 155mm ಯಾವುದೇ ಗನ್ಗಳಲ್ಲಿ ಇದನ್ನು ಬಳಸೋದಕ್ಕೆ ಸಾಧ್ಯವಾಗೋದ್ರಿಂದ ನಾನಾ ದೇಶಗಳು ಈ ಎಕ್ಸ್ಕ್ಯಾಲಿಬರ್ಗಳನ್ನು ಬಳಸ್ತಾ ಇವೆ. ಯುಕ್ರೇನ್ ಯುದ್ಧದಲ್ಲಿ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಬಳಕೆ ಆಗಿದೆ. ಈಗ ಭಾರತ ಈ ಎಕ್ಸ್ಕ್ಯಾಲಿಬರ್ನ ಖರೀದಿ ಮಾಡ್ತಾ ಇದ್ದು ಇದರ ಒಟ್ಟು ಖರೀದಿ ಮೌಲ್ಯ $47.1 ಮಿಲಿಯನ್. ಇದು ಭಾರತೀಯ ಆರ್ಟಿಲರಿ ಕಾರ್ಯಾಚರಣೆಯನ್ನ ನಿಖರಗೊಳಿಸಿ ಶತ್ರುಗಳನ್ನು ತ್ವರಿತವಾಗಿ ನಾಶ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಅಮೆರಿಕಾದಿಂದ ಈ ಬಾರಿ ಭಾರತ ಖರೀದಿ ಮಾಡ್ತಾ ಇರೋ ಮತ್ತೊಂದು ಆಯುಧ ಅಂದ್ರೆ ಅದು ಜಾವೆಲಿನ್ ಮಿಸೈಲ್. ಕ್ಲಿಯರ್, ಜಾವೆಲಿನ್ ಅಮೆರಿಕದ ಲಾಕ್ಹೆಡ್ ಮಾರ್ಟನ್ ಕಂಪನಿಯಿಂದ ಅಭಿವೃದ್ಧಿಪಡಿಸಲ್ಪಟ್ಟ ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ATGM. ಇದನ್ನು ಫೈರ್ ಅಂಡ್ ಫರ್ಗೆಟ್ ತಂತ್ರಜ್ಞಾನದ ಜೊತೆ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಇದರ ರೇಂಜ್ 2.5 ಕಿಲೋಮೀಟರ್. ಇನ್ಫ್ರಾರೆಡ್ ಇಮೇಜಿಂಗ್ ಸಿಸ್ಟಮ್ನೊಂದಿಗೆ ಶತ್ರು ಟ್ಯಾಂಕ್ಗಳ ಮೇಲೆ ಬೀಳುತ್ತೆ ಮತ್ತು ಅವುಗಳನ್ನು ನಾಶಗೊಳಿಸುತ್ತೆ. ಇದು ಮ್ಯಾನ್ ಪಾಡ್ ಆಗಿರೋದ್ರಿಂದ ಒಬ್ಬಂಟಿ ಸೈನಿಕರು ಕೂಡ ಇದನ್ನು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಇದರ ತೂಕ ಮಿಸೈಲ್ ಮತ್ತು ಲಾಂಚರ್ ಎರಡೂ ಸೇರಿ 22 kgಯಷ್ಟು ಮಾತ್ರ ಇರುತ್ತೆ. ಹೀಗಾಗಿ ಇದನ್ನು ಸುಲಭವಾಗಿ ಹೆಗಲ ಮೇಲೆ ಇಟ್ಟುಕೊಂಡು ಉಡಾಯಿಸೋದು ಸಾಧ್ಯ ಆಗುತ್ತೆ. ಭಾರತದ ಈ ಖರೀದಿಯಲ್ಲಿ 100 ಜಾವ್ಲಿನ್ ಮಿಸೈಲುಗಳು ಮತ್ತು 25 ಲೈಟ್ ವೆಯ್ಟ್ ಕಮಾಂಡ್ ಲಾಂಚ್ ಯೂನಿಟ್ಗಳು ಸೇರಿವೆ. ಇದರ ಮೌಲ್ಯ ಒಟ್ಟು $45.7 ಮಿಲಿಯನ್. ಇನ್ನು ಈ ಜಾವ್ಲಿನ್ ಮಿಸೈಲ್ಗಳನ್ನು ರಷ್ಯಾದ ವಿರುದ್ಧ ಯುಕ್ರೇನ್ ದೊಡ್ಡ ಮಟ್ಟದಲ್ಲಿ ಬಳಕೆ ಮಾಡಿತು ಮತ್ತು ರಷ್ಯಾದ ಯುದ್ಧ ಟ್ಯಾಂಕ್ಗಳನ್ನು ನಾಶ ಮಾಡೋದ್ರಲ್ಲಿ ಜಾವ್ಲಿನ್ಗಳ ಪಾತ್ರ ತುಂಬಾನೇ ದೊಡ್ಡದಿತ್ತು. 1989ರಲ್ಲಿ ಅಮೆರಿಕ ಈ ಜಾವ್ಲಿನ್ ರಾಕೆಟ್ಗಳನ್ನು ಅಭಿವೃದ್ಧಿ ಮಾಡುತ್ತೆ. ಆನಂತರ 2010ರಲ್ಲಿ ಅದನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸುತ್ತೆ ಅಮೆರಿಕ. ಈ ಜಾವ್ಲಿನ್ಗಳನ್ನು ಭಾರತ ಖರೀದಿ ಮಾಡಬೇಕು ಅಂತ 2010ರಲ್ಲೇ ಅಂದುಕೊಳ್ತು. ಅದಕ್ಕಾಗಿ ಅಮೆರಿಕಾಗೆ ಬೇಡಿಕೆಯನ್ನು ಕೂಡ ಸಲ್ಲಿಸಿತು. ಆದ್ರೆ ಅಮೆರಿಕ ಭಾರತಕ್ಕೆ ಅವತ್ತು ಜಾವ್ಲಿನ್ ಕೊಡೋದಕ್ಕೆ ನಿರಾಕರಿಸಿತು. ಅದಕ್ಕೆ ಕಾರಣ ಪಾಕಿಸ್ತಾನ. ಇಲ್ಲಿ ಜಾವ್ಲಿನ್ ರಾಕೆಟ್ಗಳನ್ನು ಭಾರತ ಹೊಂದಿದ್ರೆ ಪಾಕಿಸ್ತಾನದ ಆಯುಧಗಳನ್ನ, ಸೇನೆಯನ್ನ, ಅದರಲ್ಲೂ ಪಾಕಿಸ್ತಾನದ ಯುದ್ಧ ಟ್ಯಾಂಕ್ಗಳನ್ನು ಸುಲಭವಾಗಿ ಜಾವಲಿನ್ ಮೂಲಕ ನಾಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಅಮೆರಿಕದ ಮೇಲೆ ಒತ್ತಡ ತಂದ್ರು. ಏಷ್ಯಾದ ಪ್ರಾದೇಶಿಕ ಸಮತೋಲನದ ಕಾರಣವನ್ನು ಕೊಟ್ಟು ಅಮೆರಿಕ ಭಾರತಕ್ಕೆ ಈ ಮಿಸೈಲ್ಗಳನ್ನು ಕೊಡಲಿಲ್ಲ. ಆನಂತರ ಭಾರತ ತಾನೇ ತನಗಬೇಕಾದ ಒಂದಷ್ಟು ಮಿಸೈಲ್ಗಳನ್ನು ತಯಾರು ಮಾಡಿಕೊಳ್ತು. ಇಸ್ರೇಲ್ನಿಂದ ಕೂಡ ಒಂದಷ್ಟು ಮಿಸೈಲ್ಗಳನ್ನು ಖರೀದಿ ಮಾಡ್ತು. ರಷ್ಯಾದಿಂದ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳನ್ನು ಖರೀದಿ ಮಾಡಿ ಭಾರತದಲ್ಲಿ ಅವುಗಳ ಜಂಟಿ ತಯಾರಿಯನ್ನು ಕೂಡ ಮಾಡಿಕೊಳ್ತು. ಗೆಳೆಯರೆ, ಇವತ್ತು ಭಾರತದಲ್ಲಿ ನಾಗ್ ATGM ಇದೆ. ಅದು 4 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಹಾಗೆ ಅಮೋಘ 3 ಅನ್ನೋ ಮ್ಯಾನ್ ಪೋರ್ಟಬಲ್ ATGMಗಳಿವೆ. ಇವು 2.5 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನು ಹೊಂದಿವೆ. ಇನ್ನು ಸಂಹೋ ಅನ್ನೋ ಗನ್ ಲಾಂಚ್ಡ್ ATGM ಇದೆ. ಅದು 5 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದ್ದು ಸೆಮಿ ಆಕ್ಟಿವ್ ಲೇಸರ್ ಹೋಮಿಂಗ್ ಅನ್ನು ಅದು ಹೊಂದಿದೆ. ಇದಲ್ಲದೆ ಮ್ಯಾನ್ ಪೋರ್ಟಬಲ್ ATGMಗಳನ್ನ ಭಾರತ ಪರೀಕ್ಷೆ ಮಾಡಿದೆ. ಅವು 2026ರ ಹೊತ್ತಿಗೆ ಸೇನೆಗೆ ಸೇರ್ಪಡೆ ಆಗುತ್ತವೆ. ಇದಲ್ಲದೆ ಹೆಲಿನಾದ ಪರೀಕ್ಷೆ ಕೂಡ ನಡೆದಿದೆ. ಅದು 7ರಿಂದ 10 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದ್ದು 2025ರ ಅಂತ್ಯದ ವೇಳೆಗೆ ಹೆಲಿನಾ ಭಾರತೀಯ ಸೇನೆಯನ್ನು ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಕಂಪ್ಲೀಟ್ ಇನ್ಫ್ರಾರೆಡ್ ಹೋಮಿಂಗ್ ಅನ್ನು ಹೊಂದಿದೆ. ಇನ್ನು ಇದಲ್ಲದೆ ಮಿಲಾನ್ 2T ಅನ್ನೋ ಫ್ರಾನ್ಸ್ ಮೂಲದ ATGM ನಮ್ಮಲ್ಲಿದೆ. ಅದು 2 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಹಾಗೆ ರಷ್ಯಾದ ಕಾನ್ಕರ್ಸ್ ಹಾಗೂ ಇನ್ವಾರ್ ಅನ್ನೋ 2 ATGMಗಳನ್ನ ಭಾರತ ಮತ್ತು ರಷ್ಯಾಗಳು ಜಂಟಿಯಾಗಿ ತಯಾರು ಮಾಡ್ತಾ ಇವೆ. ಇಸ್ರೇಲ್ನ ಸ್ಪೈಕ್ ಕೂಡ ಭಾರತದ ಸೇನೆಯಲ್ಲಿದೆ. 2018ರಿಂದಲೂ ಅದು ನಮ್ಮ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇವೆಲ್ಲವುಗಳ ಜೊತೆ ಈಗ ಜಾವ್ಲಿನ್ ಕೂಡ ಭಾರತದ ಸೇನೆಯನ್ನ ಸೇರ್ಪಡೆ ಆಗುತ್ತೆ. 104 ಜಾವ್ಲಿನ್ ಮಿಸೈಲುಗಳು ಹಾಗೂ 12 ಲಾಂಚರ್ಗಳನ್ನ ಭಾರತ ಖರೀದಿ ಮಾಡ್ತಾ ಇದೆ. ಗೆಳೆಯರೆ, ಈ ಜಾವ್ಲಿನ್ ಅನ್ನೋದು ಮೊನ್ನೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡ್ಕೊಳ್ತು. ಇನ್ನು ಇವುಗಳನ್ನ ಅಮೆರಿಕ ಒಂದಷ್ಟು ಮಿತ್ರ ದೇಶಗಳ ಜೊತೆ ಸೇರಿ ಜಂಟಿ ತಯಾರಿ ಮಾಡುತ್ತೆ. ಈಗ ಇಂಥ ATGSಗಳನ್ನ ಭಾರತ ಖರೀದಿ ಮಾಡ್ತಾ ಇದೆ. ಭಾರತಕ್ಕೆ ಇವುಗಳ ಮಾರಾಟಕ್ಕೆ ಅಮೆರಿಕ ಅನುಮತಿಯನ್ನ ಕೊಟ್ಟಿರೋದು ಮಾತ್ರ ಅಲ್ಲ, ಇವುಗಳನ್ನ ಭಾರತದ ಜೊತೆ ಸೇರಿ ಭಾರತದಲ್ಲೇ ಜಂಟಿಯಾಗಿ ತಯಾರು ಮಾಡೋದಕ್ಕೆ ಕೂಡ ಅಮೆರಿಕ ಸಿದ್ಧ ಆಗ್ತಾ ಇದೆ.
ಇನ್ನು ಜಾವ್ಲಿನ್ ಹಾಗೂ ಎಕ್ಸ್ಕ್ಯಾಲಿಬರ್ ಭಾರತದ ಆರ್ಟಿಲರಿ ಮತ್ತು ATGS ಶಕ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ಜೊತೆ ಉದ್ವಿಗ್ನತೆಯನ್ನ ಹೊಂದಿರೋ ಭಾರತ ಈ ಆಯುಧಗಳನ್ನು ತುರ್ತಾಗಿ ತರಿಸ್ಕೊಳ್ತಾ ಇರೋದು ಯುದ್ಧ ಸಿದ್ಧತೆಯ ಭಾಗ ಅಂತಲೇ ಬಣ್ಣನೆ ಆಗ್ತಾ ಇದೆ. ಇಲ್ಲಿ ಪಾಕಿಸ್ತಾನ ಅನ್ನೋದು ಭಾರತಕ್ಕೆ ದೊಡ್ಡ ಸವಾಲಲ್ಲ ಅನ್ನೋದು ನಿಜ. ಆದರೆ ಪಾಕಿಸ್ತಾನದ ಹಿಂದೆ ಚೈನಾ ಮತ್ತು ಟರ್ಕಿಗಳು ನಿಂತಿರುತ್ತವೆ. ಅಲ್ಲಿಂದಲೂ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಆಯುಧ ಸರಬರಾಜಾಗುತ್ತೆ. ಹೀಗಾಗಿ ಪಾಕಿಸ್ತಾನದ ಜೊತೆಗಿನ ಭಾರತದ ಯುದ್ಧ ಅಂದ್ರೆ ಅದು ಕೇವಲ ಪಾಕಿಸ್ತಾನದ ಜೊತೆಗಿನ ಯುದ್ಧ ಅಲ್ಲ, ಚೈನಾ, ಟರ್ಕಿ ಹಾಗೂ ಪಾಕಿಸ್ತಾನ 3 ದೇಶಗಳ ಜೊತೆಗಿನ ಭಾರತದ ಯುದ್ಧ ಆಗುತ್ತೆ. ಚೈನಾ ತನ್ನ ಆಯುಧಗಳನ್ನು ಪರೀಕ್ಷೆ ಮಾಡೋದಕ್ಕೆ ಪಾಕಿಸ್ತಾನವನ್ನ ಬಳಕೆ ಮಾಡುತ್ತೆ ಅನ್ನೋದನ್ನ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾನು ಹೇಳಿದ್ದೆ. ಈಗ ಅದೇ ಮಾತನ್ನ ಅಮೆರಿಕದ ಕಾಂಗ್ರೆಸ್ ಕಮಿಟಿಯೊಂದರ ವರದಿ ಕೂಡ ಹೇಳ್ತಾ ಇದೆ. ಹೀಗಾಗಿ ಭಾರತ ತನ್ನ ಆಯುಧ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕು. ನಮ್ಮ ಆಯುಧಗಳ ಜೊತೆಗೆ ಒಂದಷ್ಟು ವಿದೇಶಿ ಆಯುಧಗಳನ್ನು ಕೂಡ ಖರೀದಿ ಮಾಡ್ತಾ ಇದೆ. ಈ ಮೂಲಕ ಅಮೆರಿಕಾಗೆ ಸಮಾಧಾನ ಮಾಡಿದ ಹಾಗೂ ಆಗುತ್ತೆ, ಭಾರತದ ಬತ್ತಳಿಕೆ ಕೂಡ ತುಂಬುತ್ತಾ ಇದೆ. ಇದು ಗೆಳೆಯರೆ ಭಾರತ ಅಮೆರಿಕಾದಿಂದ ಖರೀದಿ ಮಾಡ್ತಾ ಇರೋ ಜಾವ್ಲಿನ್ ಮಿಸೈಲುಗಳು ಹಾಗೂ ಎಕ್ಸ್ಕ್ಯಾಲಿಬರ್ ಶೆಲ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.